ಪ್ರಿಯ ಸಹೋದರ ಸಹೋದರಿಯರೇ, ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನು ಮಹಿಳೆಗೆ ಅಂದರೆ ಮರಿಯಳಿಗೆ ಏಕೆ ಮೊದಲು ಕಾಣಿಸಿಕೊಂಡರು ಎಂದು ತಿಳಿದುಕೊಳ್ಳುವುದಕ್ಕೆ ನೀವು ಎಂದಾದರೂ ಆಲೋಚಿಸಿದ್ದೀರಾ? ಅದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಯಾಕೆ ಯೇಸು ಕ್ರಿಸ್ತನು ಪೇತ್ರನಿಗೂ ಅಲ್ಲ, ಯೋಹಾನನಿಗೂ ಅಲ್ಲ, ಜನಸಮೂಹಕ್ಕೂ ಅಲ್ಲ, ಆದರೆ ಮಗ್ದಲದ ಮರಿಯಳಿಗೆ ಯಾಕೆ ಕಾಣಿಸಿಕೊಂಡರು? ಹಾಗಾದರೆ ಆ ಮರಿಯಳು ಯಾರು? ಆ ಮಹಿಳೆ ಯಾರೆಂದು ಗೊತ್ತಾ? ಆ ಮರಿಯಳು ಯಾರೂ ಅಲ್ಲ, ಒಂದು ಸಮಯದಲ್ಲಿ ಮನಸ್ಸು ಮುರಿದಿಯೂ ಹೋದವಳು, 7 ದುರಾತ್ಮಗಳಿಂದ ಹಿಡಿಯಲ್ಪಟ್ಟವಳು, ಹಿಂಸೆಗೆ ಒಳಗಾದವಳು, ತನ್ನ ಜನರಿಂದ, ಸಮಾಜದಿಂದ, ತನ್ನ ಪ್ರೀತಿಸುವವರಿಂದ ತಿರಸ್ಕರಿಸಲ್ಪಟ್ಟವಳು. ಹೌದು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವಳೇ ಯೇಸು ಕ್ರಿಸ್ತನನ್ನು ಆರಿಸಿಕೊಂಡನು. ಏಕೆಂದರೆ ಯೇಸು ಕ್ರಿಸ್ತನು ಅವರಲ್ಲಿದ್ದ ಭೇದವನ್ನು ಮುರಿಯಬೇಕೆಂದಿದ್ದನು. ಆ ಸಮಯದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನಮಾನವಿರಲಿಲ್ಲ. ಮಹಿಳೆಯರ ಮಾತುಗಳು ನ್ಯಾಯಾಲಯದಲ್ಲಾಗಲಿ ಸಮಾಜದಲ್ಲಾಗಲಿ ಯಾರೂ ಕೇಳುತ್ತಾ ಇರಲಿಲ್ಲ. ಆದರೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವಳನ್ನೇ ಯೇಸು ಕ್ರಿಸ್ತನು ಆರಿಸಿಕೊಂಡನು. ಅವಳನ್ನು ಪುನರುತ್ಥಾನದ ಮೊದಲ ಸಾಕ್ಷಿಯನ್ನಾಗಿ ಆರಿಸಿಕೊಂಡನು. ಪುನರುತ್ಥಾನದ ಬಗ್ಗೆ ಹೇಳುವ ಮೊದಲ ಬೋಧಕಳನ್ನಾಗಿ ಅವಳನ್ನು ಆರಿಸಿಕೊಂಡನು. ಸುವಾರ್ತೆಯನ್ನು ಸಾರುವ ಮೊದಲ ಧ್ವನಿಯನ್ನಾಗಿ ಆರಿಸಿಕೊಂಡನು. ನಾವು ಲೂಕ 24:6 ನೋಡುತ್ತೇವೆ. ಅವಳಿಗೆ ದೇವದೂತರು ಕಾಣಿಸಿಕೊಂಡು ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂದು ಹೇಳುತ್ತಾರೆ. ಧರ್ಮವು ಮಹಿಳೆಯನ್ನು ಮೌನಗೊಳಿಸಿದರೆ ಯೇಸು ಕ್ರಿಸ್ತನು ಅವರಿಗೆ ಮಾತಾಡುವ ಸುವಾರ್ತೆಯನ್ನು ಸಾರುವ ದೊಡ್ಡ ಜವಾಬ್ದಾರಿಯನ್ನೇ ಕೊಟ್ಟನು. ಅವರಿಗೆ ಮಾತಾಡುವ ಸ್ವತಂತ್ರವನ್ನು ಕೊಟ್ಟನು. ಲೋಕವು, ಸಮಾಜವು, ಪ್ರೀತಿಸಿದವರು, ತನ್ನವರು ಅವಳ ಹಳೆಯ ಜೀವಿತವನ್ನು ನೋಡಿದಾಗ ಯೇಸು ಕ್ರಿಸ್ತನು ಅವಳ ಹಳೆಯ ಜೀವಿತವನ್ನು ನೋಡಲಿಲ್ಲ. ಆದರೆ ಅವಳನ್ನು ಸುವಾರ್ತೆಯ ಸಾರುವ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟನು. ಆದ ಕಾರಣದಿಂದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿನ್ನನ್ನು ಆರಿಸಿಕೊಳ್ಳುವಾಗ ಆತನು ನಿನ್ನ ಹಳೆಯ ಜೀವಿತವನ್ನು ನೋಡುವುದಿಲ್ಲ. ಜನರು ನಿನ್ನ ಬಗ್ಗೆ ಏನು ಮಾತನಾಡುತ್ತಾರೆಂದು ನೋಡುವುದಿಲ್ಲ. ನಿನ್ನ ಸಮಾಜದಲ್ಲಿರುವ ಪದ್ಧತಿಗಳನ್ನು ನೋಡುವುದಿಲ್ಲ. ನಿನ್ನ ಅರ್ಹತೆಯನ್ನು ನೋಡುವುದಿಲ್ಲ. ಆತನು ನಿನ್ನನ್ನು ನೋಡುತ್ತಾ ಇದ್ದಾನೆ. ಆತನು ನಿನ್ನನ್ನು ಕರೆಯುತ್ತಾ ಇದ್ದಾನೆ. ಆತನು ನಿನ್ನನ್ನು ಬಾ ಎಂದು ಹೇಳುತ್ತಾ ಇದ್ದಾನೆ. ನಿನ್ನನ್ನು ಎಲ್ಲರೂ ಕಡೆಗಣಿಸಿದರೂ ಮರೆತರು ಚಿಂತಿಸಬೇಡ. ಯೇಸು ಕ್ರಿಸ್ತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಗಮನಿಸಿ, ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದು ಅತ್ಯಂತ ಮುಖ್ಯವಾದ ಸಂದೇಶವಾಗಿದೆ. ಅದನ್ನು ಮರಿಯಳ ಕೈಗೆ ಕೊಟ್ಟು ಅವಳನ್ನು ನಂಬಿದನು. ಅವಳನ್ನು ನಂಬಿದ ಯೇಸು ಕ್ರಿಸ್ತನು ಈಗ ನಿನ್ನನ್ನು ನಂಬುತ್ತಾ ಇದ್ದಾನೆ. ನೀನು ಆತನಿಗೋಸ್ಕರ ಬದುಕುವೆಯಾ? ಆತನ ಸುವಾರ್ತೆಯನ್ನು ಸಾರುವೆಯಾ? ಆತನು ನಿನ್ನನ್ನು ಪ್ರೀತಿಸುತ್ತಾನೆ. ಇನ್ನು ಎಷ್ಟು ದಿನ ಈ ಲೋಕಕ್ಕೋಸ್ಕರ ಜೀವಿಸುವೆ? ಈ ಲೋಕಕ್ಕೋಸ್ಕರ ಜೀವಿಸಿದ್ದು ಸಾಕು. ಇನ್ನು ಮುಂದೆ ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸು. ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡು. ಮರಿಯಳ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ.